ನೋಡ್ತಾ ಇದ್ದೀವಿ ಈ ದೃಶ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜೊತೆಗೆ ಮೋದಿ ಅಭಿಮಾನಿಗಳು ಹಾಗೆ ಜನ ಸೇರಿದ್ದಾರೆ ಅಂತ. ಇದು ವಾರಾಣಸಿಯಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ದೃಶ್ಯ. ನೇರವಾಗಿ ವಾಹನದಿಂದ ಇಳಿದ ತಕ್ಷಣಕ್ಕೇನೆ ಮೋದಿ ಹೋಗಿ ಅಲ್ಲಿ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವಂಥ ಕೆಲಸ ಮಾಡಿದ್ರು. ಅದಾದ ಬಳಿಕ ಅಲ್ಲಿ ನೆರೆದಿದ್ದಂತಹ ಸುತ್ತಲೂ ನೆರೆದಿದ್ದಂತಹ ಜನರಿಗೆ ಶಿರವನ್ನ ಬಾಗಿ ಅಲ್ಲಿ ನಮಸ್ಕಾರವನ್ನ ಮಾಡಿದ್ರು. ತದನಂತರದಲ್ಲಿ ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ಕೂಡ ಸದ್ಯ ಅಲ್ಲಿಂದ ರ್ಯಾಲಿ ಶುರುವಾಗಿದೆ. ನರೇಂದ್ರ ಮೋದಿ ಅವರ ರೋಡ್ ಶೋ ಸ್ಟಾರ್ಟ್ ಆಗಿದೆ. ರಸ್ತೆಯುದ್ದಕ್ಕೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಜನ ಇದ್ದಾರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಜನಜಿಂಗುಳಿಯಲ್ಲಿದೆ ಅಂತ. ಒಂದು ಅರ್ಥಕ್ಕೆ ಹೇಳ್ಬೋದು ಜನಸಾಗರವೇ ಅಲ್ಲಿ ನೆರೆದಿದೆ ಎನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿಂದ ಹೊರಡುವಂತಹ ರ್ಯಾಲಿ ಕೊನೆಗೊಳ್ಳೋದು ದಶಾಶ್ವಮೇಧ ಘಾಟ್ನಲ್ಲಿ ಕೊನೆಗೊಳ್ಳುತ್ತೆ. ಹೋಗುವಂಥ ಸಂದರ್ಭದಲ್ಲಿ ಪುರಾತನವಾದಂಥ ದೇವಸ್ಥಾನಗಳು ಜೊತೆಗೆ ಒಂದಷ್ಟು ಘಾಟ್ಗಳನ್ನು ಕ್ರಾಸ್ ಮಾಡಿ ಅಲ್ಲಿಂದ ಮೋದಿಯವರ ರೋಡ್ ಶೋ ನಡೆಯುತ್ತೆ. ತದನಂತರದಲ್ಲಿ ಹೋಗಿ ಗಂಗಾರತಿಯನ್ನು ಮಾಡೋ ಮೂಲಕ ಅವರ ರೋಡ್ ಶೋ ಎಂಡ್ ಆಗುತ್ತೆ. ಗಂಗಾರತಿಯು ಕೂಡ ಅಲ್ಲಿ ಇವತ್ತು ಪ್ರಧಾನಿ ನೆರವೇರಿಸೋರಿದ್ದಾರೆ. ಆ ವಿಚಾರಕ್ಕಾಗಿ ಅಲ್ಲಿ ಸಿದ್ಧತೆಗಳು ಕೂಡ ಅಂತಿಮ ಹಂತದಲ್ಲಿವೆ. ಎಲ್ಲವೂ ಕೂಡ ಸಿದ್ಧಗೊಂಡಿದೆ. ರೋಡ್ ಶೋ ಮುಗಿದ ಬಳಿಕ ನೇರವಾಗಿ ಹೋಗಿ ದಶಾಶ್ವಮೇಧ ಘಾಟ್ ಏನಿದೆ ಅಲ್ಲಿಗೆ ಹೋಗಿ ಅವರು ಗಂಗಾರತಿಯನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮುಂಭಾಗದಿಂದ ಶುರುವಾದಂಥ ಪ್ರಧಾನಿ ಮೋದಿಯವರ ರೋಡ್ ಶೋ ಸದ್ಯ ಆರಂಭಗೊಂಡಿದೆ. ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರದಲ್ಲಿ ರೋಡ್ ಶೋಗೂ ಕೂಡ ಚಾಲನೆಯನ್ನು ಕೊಟ್ಟರು. ತೆರೆದ ವಾಹನದಲ್ಲಿ ಎಲ್ಲರೊಡನೆ ಏನು ಎಲ್ಲರಿಗೂ ಕೂಡ ಕೈ ಬೀಸ್ತಾ ಅಲ್ಲಿಂದ ಪ್ರಧಾನಿ ವಾಹನದಲ್ಲಿ ತೆರಳುತ್ತಾ ಇದ್ರು. ಅವರು ತೆರಳುತ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ವಾಹನಗಳು ಜೊತೆಗೆ ಬಂದಿದ್ದಂಥ ಜನ ಎಲ್ಲರೂ ಕೂಡ ಆ ವಾಹನದ ಹಿಂಭಾಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಇದು ವಾರಾಣಸಿಯಲ್ಲಿ ಇವತ್ತು ಮೋದಿಯವರ ಮೆಗಾ ರ್ಯಾಲಿ, ಇದು ಮೆಗಾ ಈವೆಂಟ್. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೂ ಮುನ್ನ ಅವರು ಮಾಡ್ತಾ ಇರುವಂತಹ ಶಕ್ತಿ ಪ್ರದರ್ಶನ ಇದು. ವಾರಾಣಸಿಯಲ್ಲಿ